ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬಾಧಿಸ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಉಬ್ಬಿರುವ ರಕ್ತನಾಳಗಳು ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಬಹು ದೊಡ್ಡದಾಗಿ ಬೆಳೆದು ನಿಂತಿದೆ. ವೆರಿಕೋಸ್ ವೇನ್ಸ್ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಈ ವೆರಿಕೋಸ್ ವೇನ್ಸ್ ಕಾಣಿಸಿಕೊಂಡ ನಂತರದಲ್ಲಿ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಾದ್ರೂ ಏನು, ಆಹಾರ ಕ್ರಮ ಹೇಗಿರಬೇಕು, ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಇದಕ್ಕೆ ಇರ್ತಕ್ಕಂಥ ಸಂಪೂರ್ಣ ಚಿಕಿತ್ಸೆಯಾದರೂ ಯಾವುದು, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವೆರಿಕೋಸ್ ವೇನ್ಸ್ ವೆರಿ ಕಾಮನ್ ಆಗಿಬಿಟ್ಟಿದೆ, ಲೈಫ್ ಸ್ಟೈಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಹಿಂದೆಲ್ಲ ವಂಶ ಪಾರಂಪರ್ಯವಾಗಿ ಒಬ್ಬರಲ್ಲೋ ಇಬ್ಬರಲ್ಲೋ ಕಾಣಿಸ್ಕೊಳ್ತಿತ್ತು, ವಿರಳ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಓವರ್ ವೇಟ್ ಕೂಡ ಆಗ್ತಿದ್ದಾರೆ, ಹೆಣ್ಮಕ್ಳಲ್ಲೂ ಕೂಡ ಬೇಗ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ತಾ ಇದೆ, ಅರ್ಲಿ ಏಜಲ್ಲಿ ಕೂಡ ಡಿಟೆಕ್ಟ್ ಆಗ್ತಾರೆ. ಅಂದರೆ ಇಷ್ಟು ಬಹುದೊಡ್ಡದಾಗಿ ಈ ವೆರಿಕೋಸ್ ವೇನ್ಸ್ ಬೆಳೀತಾ ಇರೋದಕ್ಕೆ ಕಾರಣಗಳೇನು, ಇದಕ್ಕೆ ವೆರಿಕೋಸ್ ವೇನ್ಸ್ ಅಂತಂದರೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಖಂಡಿತ ನೀವು ಹೇಳ್ದಂಗೆ ಇವತ್ತಿನ ದಿನಗಳಲ್ಲೇ ಹೆಚ್ಚು ಕಂಡು ಬರ್ತಿದೆ ವೆರಿಕೋಸ್ ವೈನ್ಸ್ ಅನ್ನೋದು. ಬಟ್ ಮುಂಚೆ ಇತ್ತು ಈ ಸಮಸ್ಯೆ, ವೆರಿಕೋಸ್ ವೈನ್ಸ್ ಅನ್ನೋದು ಅಥವಾ ಉಬ್ಬಿದ ರಕ್ತನಾಳಗಳು ಮುಂಚೆ ಕಾಣ್ತಿತ್ತು. ಬಟ್ ನೆಗ್ಲಿಜೆನ್ಸಿ ಜಾಸ್ತಿ ಇರ್ತಿತ್ತು. ಅಂದರೆ ಅವರಾಗೆ ನೋವಿನ ಮಾತ್ರೆಗಳನ್ನ ತಗೊಳ್ಳುವಂಥದ್ದು. ಆದರೆ ಸ್ವಲ್ಪ ವರ್ಷಗಳ ಏನಾಗುತ್ತೆ, ವೆರಿಕೋಸ್ ವೈನ್ಸಲ್ಲಿ ಯಾವುದೇ ರೀತಿ ನೋವನ್ನು ಉಂಟು ಮಾಡೋದಾಗಲಿ, ಯಾವುದೇ ರೀತಿ ಸಮಸ್ಯೆ ಉಂಟು ಮಾಡೋದಾಗಲಿ ಮಾಡೋದಿಲ್ಲ. ಸೊ ಜನರ ಮೆಂಟಾಲಿಟಿ ಹೇಗಿರುತ್ತೆ, ಸಮಸ್ಯೆ ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ತೊಂದರೆ ನೋವು ಬಂದ ಮೇಲೆ ವೈದ್ಯರನ್ನ ಭೇಟಿ ಮಾಡೋದ್ರಾಯ್ತು ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡೋದುಂಟು. ಸೊ ಅದರಿಂದ ಬಟ್ ಇವತ್ತಿನ ಒಂದು ಈ ಆಫ್ಟರ್ ಕೊರೋನಾ ಎಫೆಕ್ಟ್ ಏನಾಗಿದೆ, ಎಲ್ಲರಿಗೂ ಏನೋ ಒಂಥರ ಕಾಶಿಯಸ್ ಆಗಿದ್ದಾರೆ. ಡಿಸೀಸ್ ಮೇಲೆ, ರೋಗದ ಮೇಲೆ, ಲಕ್ಷಣದ ಮೇಲೆ ಏನೋ ಒಂದು ಸಮಸ್ಯೆ ಬರ್ಬೋದಪ್ಪ, ಏನೋ ಒಂದು ಸಮಸ್ಯೆ ಬಂದಿದೆಯಪ್ಪ, ಬೇಗ ತೋರಿಸ್ಕೊಂಡು ಬರೋಣ ಡಾಕ್ಟರ್ ಹತ್ರ. ಸೊ ಅದೊಂದು ಎಲ್ಲೋ ಒಂದು ಕಡೆ ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತೀವಿ. ಇಟ್ ಈಸ್ ಒನ್ ಆಫ್ ದಿ ಗುಡ್ ವೇ ಅಂತ ಹೇಳ್ಬೋದಾಗುತ್ತೆ. ಅದರಿಂದ ಈ ಥರದ ಒಂದು ಡಯಾಗ್ನೋಸಿಸ್ ಮಾಡುವಂಥ ಒಂದು ಕೇಸಸ್ ಕ್ಲಿನಿಕ್ಸಲ್ಲೂ ಕೂಡ ಜಾಸ್ತಿ ಆಗ್ತಿದೆ ಅನ್ನೋದು ಹೇಳ್ಬೋದಾಗುತ್ತೆ. ವೆರಿಕೋಸ್ ವೈನ್ಸ್ ಅನ್ನೋದು ನಾವು ಕನ್ನಡದಲ್ಲಿ ತಿರುಚು ರಕ್ತನಾಳಗಳಂತ ಹೇಳಿ ಕರಿತೇವೆ, ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬೋದು. ಸೊ ಇದು ಕಾಲಿನ ರಕ್ತನಾಳಗಳಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆ. ಕಾಲಿನ ರಕ್ತನಾಳಗಳ ಶಕ್ತಿ ಯಾವಾಗ ಕುಗ್ಗುತ್ತೆ, ಸೊ ಯಾವಾಗ ರಕ್ತನಾಳಗಳು ದಪ್ಪ ಆಗುತ್ತೆ, ಸೊ ಆ ಕಂಡೀಷನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬೋದು. ಸೊ ಸುಮಾರು ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು ಒಂದು ವರ್ಷಕ್ಕೆ ಈ ವೆರಿಕೋಸ್ ವೇನ್ಸ್ ಅನ್ನೋ ಕಂಡೀಷನ್ಗೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಇದ್ದಾರೆ. ನಾರ್ಮಲಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿ ಹೃದಯದಿಂದ ಕಾಲಿಗೆ ಮತ್ತು ಕಾಲಿಂದ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರುತ್ತೆ, ಅಂದರೆ ರಕ್ತ ಚಲನೆ ಆಗ್ತಾ ಇರುತ್ತೆ. ಸೊ ಹೃದಯದಿಂದ ಶುದ್ಧ ರಕ್ತ ಪಂಪ್ ಆಗುತ್ತೆ, ಸೊ ಅದು ಕಾಲಿಗೆ ಹೋಗುತ್ತೆ. ಸೊ ಅಲ್ಲಿ ಎಲ್ಲ ಥರದ ಒಂದು ಕ್ರಿಯೆಗಳಾಗಿ ಅದು ಅಶುದ್ಧ ಆಗುತ್ತೆ, ಮಲಿನ ರಕ್ತ ಆಗುತ್ತೆ. ತಿರ್ಗಾ ಆ ಮಲಿನ ರಕ್ತನ ತಿರ್ಗಾ ಶುದ್ಧೀಕರಣ ಮಾಡುವಂಥದ್ದು ಹೃದಯ ಮತ್ತು ಶ್ವಾಸಕೋಶ. ಸೊ ತಿರ್ಗಾ ಮೇಲ್ಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ವೇನ್ಸಿನ ಶಕ್ತಿ ಭಾಳ ಚೆನ್ನಾಗಿರ್ಬೇಕಾಗತ್ತೆ. ಸೊ ರಕ್ತ ಈಗ ಮೇಲ್ಗಡೆಯಿಂದ ಕೆಳಗಡೆ ಹೋಗುವಂಥದ್ದು ಭಾಳ ಈಸಿ, ಬಟ್ ಕೆಳಗಡೆಯಿಂದ ಮೇಲ್ಗಡೆ ಎಗೇನ್ಸ್ಟ್ ಗ್ರಾವಿಟಿ ಬರಬೇಕು ಅಂದರೆ ನಮ್ಮ ಕಾಲಿನ ಮಾಂಸಖಂಡದ ಒಂದು ಶಕ್ತಿ ಚೆನ್ನಾಗಿರಬೇಕಾಗತ್ತೆ, ಕಾಲಿನ ಒಂದು ರಕ್ತನಾಳಗಳ ಶಕ್ತಿ ಚೆನ್ನಾಗಿರಬೇಕಾಗತ್ತೆ. ಸೊ ಯಾರಲ್ಲಿ ಈ ರೀತಿಯ ಸಮಸ್ಯೆ ಇರೋದಿಲ್ಲ ಅವಾಗ ಯಾವುದೇ ರೀತಿಯ ವೆರಿಕೋಸ್ ವೇನ್ಸ್ ಬರೋದಿಲ್ಲ. ಸೊ ಕಾಲಿನ ರಕ್ತನಾಳಗಳಲ್ಲಿ ವೇನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಕವಾಟಗಳು ಅಂತ ಹೇಳಿ ಕರಿಬೋದು, ಕನ್ನಡದಲ್ಲಿ ವ್ಯಾಲ್ವ್ಸ್ ಅಂತ ಹೇಳ್ತೀವಿ, ಅಥವಾ ಲೀಫ್ಲೆಟ್ಸ್ ಅನ್ನೋ ಸ್ಟ್ರಕ್ಚರ್ ಇರುತ್ತೆ. ಇದು ಒನ್ ವೇ ಡೈರೆಕ್ಷನಲ್ಲಿ ರಕ್ತನ ಮೇಲ್ಗಡೆ ಪುಷ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಯ ಕಾಲಿನ ಕವಾಟಗಳು ವೀಕ್ ಆಗುತ್ತೆ ಅಥವಾ ಕಾಲಿನ ಶಕ್ತಿ ಕುಗ್ಗುತ್ತೆ, ಸೊ ಆಗ ಮೇಲ್ಗಡೆ ಅದು ಕೊಂಡೊಯ್ಯೋ ಕೆಲಸ ಮಾಡೋದಿಲ್ಲ, ಮೇಲ್ಗಡೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕಾಲಲ್ಲೇ ಕೆಟ್ಟ ರಕ್ತ ತುಂಬ ದಿವಸ ಉಳ್ಕೊಳ್ಳುತ್ತೆ, ಕಾಲಲ್ಲೇ ಮಲಿನ ರಕ್ತ ಉಳ್ಕೊಳ್ಳುತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಯ ಕಾಲಿನ ರಕ್ತನಾಳಗಳಲ್ಲಿ ಮಲಿನ ರಕ್ತ ತುಂಬ ದಿವಸಗಳ ಕಾಲ ಉಳಿಯುತ್ತೆ, ಅಲ್ಲಿ ಒಂದು ಪ್ರೆಷರ್ ಡೆವಲಪ್ ಆಗುತ್ತೆ ರಕ್ತನಾಳಗಳಲ್ಲಿ. ಅದನ್ನು ನಾವು ಮೆಡಿಕಲಿ ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಸೊ ಇಂಟ್ರಾವೀನಸ್ ಪ್ರೆಷರ್ ಹೆಚ್ಚಾದಾಗಲೇ ಸೊ ಈ ವೆರಿಕೋಸಿಟಿ ಬರುವಂಥದ್ದು, ರಕ್ತನಾಳಗಳ ಶಕ್ತಿ ಕುಗ್ಗುತ್ತೆ, ಜಿಗ್ಜಾಗ್ ಪ್ಯಾಟರ್ನ್ ಇರುವಂಥದ್ದು, ಟ್ವಿಸ್ಟ್ ಆಗಿರುವಂಥದ್ದು. ತುಂಬ ಜನಕ್ಕೂ ಗೊತ್ತಿಲ್ಲ ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಏನು ಅಂತ. ಈಗ ನಾವು ಪ್ರೊಮೋ ಫೋಟೋಸ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ರಕ್ತನಾಳಗಳು ನಮಗೆ ಕಾಣುತ್ತೆ. ಸೊ ಅವ್ರವ್ರ ಕಾಲುಗಳನ್ನ ನೋಡ್ಕೊಂಡಾಗ ಗೊತ್ತಾಗುತ್ತೆ, ಹೌದಲ್ಲ ನನಗೂ ಇದೇ ರೀತಿ ಇದೆಯಲ್ಲ ಅಂತ. ಯಾಕಂದರೆ ಲಕ್ಷಣಕ್ಕೆ ನಾವು ಯಾವುದೇ ರೀತಿ ಔಷಧಿಗಳನ್ನ ಕೊಡಬಾರ್ದು, ರೋಗಕ್ಕೆ ಔಷಧಿ ಕೊಡಬೇಕಾಗತ್ತೆ. ಸೊ ಅದರಲ್ಲೂ ವೆರಿಕೋಸ್ ವೈನ್ಸ್ ಅನ್ನೋದು ಇದೊಂದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಇದು ಒಂದು ದಿವಸದಲ್ಲಿ ಬರುವಂಥದ್ದು, ಒಂದು ವಾರದಲ್ಲಿ ಬರುವಂಥ ಸಮಸ್ಯೆ ಅಥವಾ ಕಾಯಿಲೆ
ಕಾಯಿಲೆ ಅಲ್ಲ. ಇದು ದಿನ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ದಿನ ಕ್ಷೀಣಿಸುವಂಥ ಒಂದು ಕಾಯಿಲೆ ಆಗಿರೋದ್ರಿಂದ ಸೊ ಮುಂಚಿತವಾಗೇ ಕರೆಕ್ಟಾದ ಒಂದು ಡಯಾಗ್ನೋಸ್ ಮಾಡಿ ಕರೆಕ್ಟಾದ ಒಂದು ಚಿಕಿತ್ಸೆ ಪಡ್ಕೊಂಡ್ರೆ ಇದು ಕಾಂಪ್ಲಿಕೇಶನ್ ಹಂತಕ್ಕೆ ಹೋಗಲ್ಲ, ಅಥವಾ ಸರ್ಜರಿಯ ಮೊರೆ ಹೋಗೋದನ್ನು ನಾವು ಅವಾಯ್ಡ್ ಮಾಡ್ತಾ ಬರ್ಬೋದಾಗುತ್ತೆ. ಬಿಕಾಸ್ ವೆರಿಕೋಸ್ ಅಲ್ಸರ್ ಎಲ್ಲ ಅನುಭವಿಸೋರಿಗೆ ಗೊತ್ತು ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗುತ್ತೆ, ಸೊ ಎಷ್ಟೆಲ್ಲ ಚಿಕಿತ್ಸೆ ಪಡ್ಕೊಂಡ್ರೂ ಎಷ್ಟೆಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಹಂತದಲ್ಲೇ ಅವರು ಚಿಕಿತ್ಸೆನ ಪಡ್ಕೊಂಡ್ರೆ ಅಥವಾ ಅರ್ಲಿ ಡಯಾಗ್ನೋಸ್ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಈ ಸಮಸ್ಯೆ ಎಂಥವರಲ್ಲಿ ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರಲ್ಲೂ ಬರುತ್ತಾ? ಸೊ ಜನರಲ್ ಏನು ತಲೆಯಲ್ಲಿದೆ, ಸೊ ನಿಂತ್ಕೊಂಡವರಲ್ಲಿ ಹೆಚ್ಚು ಬರುತ್ತೆ. ಸೊ ಖಂಡಿತ ಅದು ಮೊದಲನೇ ಕಾರಣ. ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಥವಾ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್, ತುಂಬ ಹೊತ್ತು ನಿಂತ್ಕೊಳ್ಳೋದು ಒಂದೇ ಅಲ್ಲ, ಕೂತ್ಕೊಂಡು ಕೆಲಸ ಮಾಡೋರಲ್ಲೂ ಕೂಡ ಇದು ಅತಿ ಹೆಚ್ಚಾಗಿ ಬರುತ್ತೆ. ಓಕೆ. ಯಾಕಂದರೆ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ, ಎಷ್ಟೋ ಪ್ರೊಫೆಷನಲ್ಸ್ ಎಲ್ಲ ನೋಡ್ಬೋದು, ಟ್ರಾಫಿಕ್ ಪೊಲೀಸ್ ಮ್ಯಾನ್ ಆಗಿರ್ಬೋದು, 8 ಗಂಟೆಗಳ ಕಾಲ 10 ಗಂಟೆಗಳ ಕಾಲ ನಿಂತ್ಕೊಂಡು ರೋಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಶಿಕ್ಷಕರಾಗಿರ್ಬೋದು, ಟೀಚರ್ಸು 5 ಗಂಟೆಗಳ ಕಾಲ 6 ಗಂಟೆಗಳ ಕಾಲ ನಿಂತ್ಕೊಂಡು ಪಾಠ ತುಂಬ ವರ್ಷಗಳ ಕಾಲ ಮಾಡ್ತಾ ಇರ್ತಾರೆ. ಬೇಕ್ರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು. ಸೊ ಇವರೆಲ್ಲ ಏನಾಗುತ್ತೆ, ಒಂದು ಸ್ವಲ್ಪ ವರ್ಷಗಳ ನಂತರ ಏನಾಗುತ್ತೆ, ನಮ್ಮ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಹೆಚ್ಚಾಗಿ, ಪ್ರೆಷರ್ ಅನ್ನೋದು ಹೆಚ್ಚಾಗಿ, ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಈ ರೀತಿಯ ಸಮಸ್ಯೆ ಒಳಗಾಗುವಂಥ ಸಾಧ್ಯತೆಗಳು ಇರುತ್ತೆ. ಕಾಲರ್ ಇದ್ದಾರೆ, ಮಾತನಾಡ್ಸಲ್ಲ. ಪುರುಷೋತ್ತಮ್ ಕರೆ ಮಾಡ್ತಾರೆ ಬೆಂಗಳೂರಿಂದ. ನಮಸ್ತೆ ಪುರುಷೋತ್ತಮ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ ಸರ್, ಪುರುಷೋತ್ತಮ್ ಮಾತಾಡೋದು. ನಮಸ್ತೆ ಪುರುಷೋತ್ತಮ್ ಅವರು, ಹೇಳಿ ಏನು ತೊಂದರೆಗೆ ಕರೆ ಮಾಡಿದ್ರಿ? ಸರ್ ನಾನು ಡಿಫೆನ್ಸ್ ಪರ್ಸನ್, ನಾನು ಆರ್ಮಿ ಪರ್ಸನ್ ಸರ್. ನಾನು ಓಕೆ. ಕೆಲವೊಂದು ದಿನ ಸರ್ ಇದು ಪ್ರಾಬ್ಲಮ್ ಅಂತಂದ್ರೆ 10 ವರ್ಷದಿಂದ ಪ್ರಾಬ್ಲಮ್ ಇದೆ ಸರ್. ಇದು ಮೊದಲು ನಾರ್ಮಲ್ ಆಗಿತ್ತು, ನರಗಳೆಲ್ಲ ಕಾಲ್ ಮೇಲೆಲ್ಲ ಕಾಣೋದೆಲ್ಲ ಇತ್ತು. ಓಕೆ. ಇವಾಗ ತುಂಬಾ ಜಾಸ್ತಿ ಇದೆ ಸರ್. ಅದು ಅಂದ್ರೆ ನರಗಳೆಲ್ಲ ನೋಡೋದಕ್ಕೆ ಸರಿ ಕಾಣಿಸಲ್ಲ. ಕಾಲಲ್ಲಿ ಎಡಗಡೆ ಕಾಲು ಮತ್ತೆ ಬಲಗಡೆ ಕಾಲು 2 ಕಾಲಲ್ಲೂ ಅದು ನರಗಳು ಊದ್ಕೊಂಡ್ಬಿಟ್ಟಿದೆ ಸರ್. ಓಕೆ. ಲಕ್ಷಣಗಳೇನಾರು ಇದೆಯಾ? ನೋವು ಅಥವಾ ಭಾರ ಆ ಥರದ್ದೇನ ಲಕ್ಷಣಗಳಿದೆಯಾ? ಹೌದು ಸರ್. ಇದು ಏನಾದ್ರು ನಾನು ಜಾಸ್ತಿ ರನ್ ಮಾಡಿದಾಗ, ನಾನು ಸ್ಪೋರ್ಟ್ಸ್ ಮಾಡ್ತಿದ್ದೆ ಜಾಸ್ತಿ ನಾನು ಡಿಫೆನ್ಸ್ ಅಲ್ಲಿ. ಓಕೆ. ಬಟ್ ಇವಾಗ ಲಾಂಗ್ ವಾಕ್ ಮಾಡಕ್ಕಾಗಲ್ಲ ಸರ್. ನಾನು ಡೈಲಿ 10 ಕಿಲೋಮೀಟರ್ ಎಲ್ಲ ವಾಕ್ ಮಾಡ್ತಿದ್ದೆ, 10 ಕಿಲೋಮೀಟರ್ ರನ್ ಎಲ್ಲ ಮಾಡ್ತಿದ್ದೆ. ಓಕೆ. ಇವಾಗ 10 ಕಿಲೋಮೀಟರ್ ರನ್ ವಾಕ್ ಏನ್ ಮಾಡಕ್ಕಾಗಲ್ಲ ಸರ್. ಒಂದು 5 ಕಿಲೋಮೀಟರ್ಗೆ ನನಗೆ ಜಾಸ್ತಿ ಸುಸ್ತು ಅಂತ ಅನ್ಸುತ್ತೆ, ಮತ್ತೆ ಕಾಲು ಪೈನ್ ಎಲ್ಲ ಬರುತ್ತೆ. ಓಕೆ. ಸರ್ ಈಗ ಅದಕ್ಕೆ ಪರಿಹಾರಗಳೇನು ಸರ್? ಓಕೆ, ಡೋಂಟ್ ವರಿ. ಸ್ವಲ್ಪ ನಿಮಗೆ ಸ್ಟೇಜಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದಾಗತ್ತೆ. ಬಿಕಾಸ್ ಎಲ್ಲ ಥರದ ಲಕ್ಷಣಗಳಲ್ಲೂ ನಿಮ್ಮ ದೇಹದಲ್ಲಿ ಕಾಣ್ತಿದೆ. ಬಿಕಾಸ್ ಬರೀ ಉಬ್ಬುವಿಕೆಗೆ ಔಷಧಿ ಕೊಡುವಂಥದ್ದಲ್ಲ, ನೋವಿಗೆ ನೋವಿನ ಮಾತ್ರ ಕೊಡುವಂಥದ್ದಲ್ಲ. ಸೊ ಆ ಕಾಯಿಲೆ ಯಾಕೆ ಬಂದಿದೆ? ಸೊ ರಕ್ತ ಸಂಚಾರ ದೇಹದಲ್ಲಿ ಕಡಿಮೆ ಆಗ್ತಿದೆ, ಸೊ ಅದರಿಂದ ಪ್ರೆಷರ್ ಹೆಚ್ಚಾಗಿ ನಿಮಗೆ ಸಮಸ್ಯೆ ಕಂಡು ಬರ್ತಿದೆ. ಖಂಡಿತ ಹೋಮಿಯೋಪತಿಕ್ ಚಿಕಿತ್ಸೆಯ ಮೊರೆ ಹೋಗಬೇಕಾಗತ್ತೆ ನೀವು. ಯಾಕಂದರೆ ಇವಾಗ ನೀವು ಚಿಕಿತ್ಸೆನ ತೊಗೊಂಡಿಲ್ಲ ಅಂತ ಹೇಳಿದ್ರೆ 2ನೇ ಹಂತಕ್ಕೆ ಹೋಗ್ತೀರಾ, ವೀನಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಯಾಕಂದರೆ ತುಂಬ ದಿವಸ ಮಲಿನ ರಕ್ತ ಕಾಲಲ್ಲಿ ಉಳ್ಕೊಂಡ್ರೆ ಕಾಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು ನಿಮ್ಮ ಕಾಲಲ್ಲಿ ಗಮನಿಸಿ, ಏನಾದರೂ ಕಾಲು ಕಪ್ಪಾಗ್ತಿದೆಯಾ, ಚುಕ್ಕೆ ಥರ ಏನಾದರೂ ಚರ್ಮದ ಮೇಲೆ ಏನಾದರೂ ಕಾಣ್ತಿದೆಯಾ. ಯಾಕಂದರೆ ಡಿಸೀಸ್ ಹೆಚ್ಚಾಗದಂತೆ ನೋಡ್ಕೊಳ್ಳುವಂಥದ್ದು ಮೊದಲನೇ ಕರ್ತವ್ಯ ನಮ್ಮದು. ದೆನ್ ಇರೋ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಒಳ್ಳೆ ಔಷಧಿಗಳಿದ್ದಾವೆ. ಯಾವುದೇ ರೀತಿ ಮುಲಾಮ್ಗಳಾಗಲಿ ನೋವಿನ ಮಾತ್ರೆಗಳ ಮೊರೆ ಹೋಗಬೇಡಿ. ಖಂಡಿತ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಇದೆ, ಸೊ ಅಲ್ಲಿ ಹೋಗಿ ಭೇಟಿಯಾಗಿ ನುರಿತ ವೈದ್ಯರಿರ್ತಾರೆ. ಮೊದಲನೇದಾಗಿ ಪರೀಕ್ಷೆನ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಆ ವೆರಿಕೋಸ್ ವೈನ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ನಿಮಗೆ ಸಮಸ್ಯೆ ಕೊಡ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟು. ಸೊ ತದನಂತರ ಎಷ್ಟು ದಿನಗಳ ಕಾಲ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದು ನಮ್ಮ ವೈದ್ಯರು ತಿಳಿಸ್ಕೊಡ್ತಾರೆ. ಧನ್ಯವಾದ ಪುರುಷೋತ್ತಮ್ ಅವರೇ ಕರೆ ಮಾಡೋದಕ್ಕಾಗಿ. ಇದೀಗ ಚಳಿಗಾಲ ಕೂಡ, ಈ ಸಂದರ್ಭದಲ್ಲಿ ರೋಗ ಉಲ್ಬಣ ಆಗುವಂಥ ಸಮಯ ಅಂತ ಹೇಳ್ಬೋದು. ಯಾರಿಗೆಲ್ಲ ಈಗ ಕಾಲಿನಲ್ಲಿ ಡಿಸ್ಕಲರೇಷನ್ ಇರುತ್ತೆ, ತುಂಬ ಕರ್ತ ನವೆ ಬರ್ತಾ ಇರುತ್ತೆ, ಅಂಥವಂತೂ ತುಂಬ ಪರಿತಪಿಸ್ತಾ ಇರ್ತಾರೆ. ಹೇಗೆ ಈ ಟೈಮಲ್ಲಿ ಮೇಂಟೈನ್ ಮಾಡೋದು, ಹೇಗೆ ಇದನ್ನು ಪ್ರೊಟೆಕ್ಟ್ ಮಾಡೋದು ಅಂತ ಈ ಬಗ್ಗೆ ಒಂದಷ್ಟು ಮಾಹಿತಿ. ಖಂಡಿತ ತುಂಬ ಕಾಯಿಲೆಗಳು, ತುಂಬ ಸಮಸ್ಯೆಗಳು ಈ ಒಂದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಹೆಚ್ಚಾಗುವಂಥದ್ದು. ಫಾರ್ ಎಕ್ಸಾಂಪಲ್ ಆಸ್ತಮಾ ಅಲರ್ಜಿ ಪೇಷಂಟ್ಸ್ ಹೆಚ್ಚಾಗ್ತಾ ಇದ್ದಾರೆ, ಸೊ ಅವರ ಲಕ್ಷಣಗಳು ಹೆಚ್ಚಾಗುತ್ತೆ. ಆರ್ಥೈಟಿಸಿನ ಒಂದು ಲಕ್ಷಣ, ಕಾಲು ನೋವು, ಮಂಡಿ ನೋವು, ಮೂಳೆಗಳಲ್ಲಿ ನೋವು, ಅದು ಕೂಡ ಚಳಿಗಾಲದಲ್ಲಿ ಹೆಚ್ಚಾಗುತ್ತೆ. ಈ ರೀತಿಯ ವೆರಿಕೋಸ್ ವೈನ್ಸು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಚಳಿಗಾಲದಲ್ಲಿ. ಯಾಕಂದರೆ ನಮ್ಮ ಬಾಡಿ, ನಮ್ಮ ದೇಹ ತುಂಬಾ ಒಂದು ಸೂಕ್ಷ್ಮತೆ ಚಳಿಯ ವಾತಾವರಣಕ್ಕೆ. ಸೊ ಅದರಿಂದ ಸೆನ್ಸಿಟಿವ್ ಪೀಪಲ್ ಯಾರು ಇರ್ತಾರೆ ಅಂಥವ್ರಿಗೆ ಉಲ್ಬಣ ಆಗುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಆದಷ್ಟು ವಾರ್ಮ್ತ್ ಇರುವಂಥದ್ದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆರಿಕೋಸ್ ವೈನ್ಸಲ್ಲಿ ಒಂದು ಜನ ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಅಭ್ಯಾಸ ಏನು, ಕಾಲು ನೋವಿಗೆ ಬಿಸಿನೀರು ಹಾಕೊಂಡ್ರೆ ನಂಗೆ ಕಡಿಮೆ ಆಗುತ್ತೆ, ಸ್ವಲ್ಪ ತಕ್ಷಣಕ್ಕೆ ಕಡಿಮೆ ಆಗುತ್ತೆ, ಅಥವಾ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳುವಂಥದ್ದು. ಬಟ್ ವೆರಿಕೋಸ್ ವೈನ್ಸಲ್ಲಿ ಅದು ಕಾಂಟ್ರಾ ಇಂಡಿಕೇಶನ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಎಲಾಸ್ಟಿಸಿಟಿ ಕಳ್ಕೊಂಡಿರುತ್ತೆ, ಸೊ ಆಲ್ರೆಡಿ ದಪ್ಪ ಆಗಿರುತ್ತೆ. ಸೊ ಬಿಸಿನೀರು ಹೆಚ್ಚು ಹಾಕೊಳ್ಳುವಂಥದ್ದು, ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳುವಂಥದ್ದು, ಇದು ವೆರಿಕೋಸ್ ವೈನ್ಸಲ್ಲಿ ಮಾಡಬಾರ್ದು. ಸೊ ಇದು ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಯಾವುದೇ ರೀತಿ ಸಮಸ್ಯೆಗಳು ಬರೀ ನಿಂತ್ಕೊಂಡು ಕೂತ್ಕೊಂಡವರಲ್ಲೇ ಬಂದಿಲ್ಲ. ಸೊ ಸಣ್ಣ ಇರೋರಲ್ಲೂ ಬಂದಿದೆ, ದಪ್ಪ ಇರೋರಲ್ಲೂ ಬಂದಿದೆ,
ಸೊ ಎರಡನೇ ಕಾರಣವಾಗಿ ನಾವು ನೋಡುವಂಥದ್ದೇ ಒಬೇಸಿಟಿ ಅಂತ ಹೇಳ್ಬೋದಾಗತ್ತೆ. ಸ್ಥೂಲಕಾಯ, ಬೊಜ್ಜುತನ. ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ, ನಮ್ಮ ವೆಯ್ಟು ನಮ್ಮ ಕಾಲಿನ ರಕ್ತನಾಳಗಳ ಮೇಲೆ ಬಿದ್ದಾಗ ಅದರಿಂದ ಹೆಚ್ಚಾಗುತ್ತೆ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದಾಗುತ್ತೆ. ಯಾರ್ಯಾರು ದಪ್ಪ ಇದ್ದಾರೆ ಅವ್ರಿಗೆ ಸಣ್ಣ ಆಗೋದಕ್ಕೆ ಏನೇನು ಡಯಟ್ ರೆಸ್ಟ್ರಿಕ್ಷನ್ಸ್ ಮಾಡಬೇಕು ಅಥವಾ ಫುಡ್ ರೆಸ್ಟ್ರಿಕ್ಷನ್ಸ್ ಮಾಡಬೇಕು ಅದೆಲ್ಲ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ. ಕಾಲರ್ ಹಿಡಿತಾರೆ ಮಾತನಾಡ್ಸೋಣ. ಶ್ರೀರಂಗಪಟ್ಟಣದಿಂದ ಆನಂದ್ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ಮೇಡಮ್ ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಆನಂದ್ ಅವರೇ, ಹೇಳಿ ಏನ್ ತೊಂದ್ರೆ? ಸರ್ ನಮಸ್ಕಾರ ಸರ್. ನಮಸ್ತೆ. ಎರಡು ಕಾಲು ವೆರಿಕೋಸಸ್ ಇದೆ. ಓಕೆ. ಕೆಳಗಡೆ ಮಂಡಿ ಕೆಳಗಡೆ ಸರ್ ಕಾಲು ಪಾದದಲ್ಲಿ ಓಕೆ ಸ್ವಲ್ಪ ಚಿಕ್ಕಿ ತರ ಇದು ಬ್ಲಾಕ್ ಟೈಪ್ ಬರ್ತಾ ಇದೆ ಸರ್. ಬ್ಲಾಕ್ ಸ್ಪಾಟ್ಸ್ ಕಾಣ್ತಿದೆ. ಓಕೆ. ಅಲ್ಲಿ ಹೋಗಿ ಕೇಳಿದ್ವಿ, ಅದು ಏನೋ ಕೊಟ್ಟರು ಸರ್, ಅದು ಸೆಟ್ ಆಗ್ಲಿಲ್ಲ. ಓಕೆ. ಅದು ಎರಡು ಕಾಲಿಂದ ಒಂದೇ ಕಾಲು ನೋವು ಬರುತ್ತೆ ಸರ್. ಪಾದದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಬರುತ್ತೆ, ಜಾಯಿಂಟ್ ಅಲ್ಲಿ ಬರುತ್ತೆ ನೋವು. ಓಕೆ, ನಿಮ್ಮ ಸಮಸ್ಯೆ ಅರ್ಥ ಆಯ್ತು. ಓಕೆ, ಇದು ಡಿಪೆಂಡೆಂಟ್ ಪಾರ್ಟ್ ಅಲ್ಲಿ ಬರುವಂಥದ್ದು. ಅಂದ್ರೆ ತೊಡೆ ಹಿಂಭಾಗದಲ್ಲಿ ಬರ್ಬೋದು ವೆರಿಕೋಸ್ ವೆಯಿನ್ಸು. ಹೆಚ್ಚಾಗಿ ಕಾಣುವಂಥದ್ದು ಈ ಆಂಕಲ್ ರೀಜನ್ ಅಲ್ಲಿ ಅಥವಾ ಕಾಫ್ ಮಸಲ್ಸ್, ಮೀನ್ಖಂಡದ ಒಂದು ಭಾಗದಲ್ಲಿ ಹೆಚ್ಚಾಗಿ ಕಾಣುತ್ತೆ. ಇದು ಯಾವ ರೀತಿ ಮೈಯಲ್ಲಿ ಕೈಯಲ್ಲಿ ಬರುವಂಥ ಒಂದು ಲಕ್ಷಣಗಳು ಬಹಳನೇ ಕಡಿಮೆ, ಡಿಪೆಂಡೆಂಟ್ ಪಾರ್ಟ್ ಅಲ್ಲಿ ಬರುವಂಥದ್ದು. ಸೊ ಚುಕ್ಕೆ ಚುಕ್ಕೆ ಕಾಣ್ತಿದೆ, ಸೊ ಡಿಸ್ಕಲರೇಷನ್ ಚೇಂಜಸ್ ಕಾಣ್ತಿದೆ ಅಂದ್ರೆ ಎರಡನೇ ಹಂತಕ್ಕೆ ಕಾಯಿಲೆ ಹೋಗ್ತಿದೆ. ಸೊ ರಕ್ತನಾಳಗಳು ದಪ್ಪನೇ ಇರಬೇಕು ಅಂತ ಇಲ್ಲ. ಸೊ ಅದು ಮೊದಲನೇ ಹಂತದಲ್ಲಿ ನಾವು ನೋಡ್ಬೋದಾಗತ್ತೆ. ಎಷ್ಟೋ ಜನರಲ್ಲಿ ಕಾಲು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಇದು ರಕ್ತನಾಳಕ್ಕೆ ಮಾತ್ರ ಸೀಮಿತ ಇಲ್ಲ. ನಾವು ತುಂಬಾ ಸರಿ ಹೇಳಿದ್ದೀವಿ, ಹೃದಯನಾಳಗಳ ಕಾಯಿಲೆ ಕೂಡ ಬರ್ಬೋದು, ಎಮರ್ಜೆನ್ಸಿ ಕಂಡೀಷನ್ಸ್ ಬರ್ಬೋದು. ಯಾಕಂದ್ರೆ ತುಂಬಾ ದಿವಸ ಮಲಿನ ರಕ್ತ ಕಾಲಲ್ಲಿ ಉಳ್ಕೊಳ್ತು ಅಂತ ಹೇಳಿದ್ರೆ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂತ ಒಂದು ಸಾಧ್ಯತೆ ಇರುತ್ತೆ. ಅದನ್ನ ಮೆಡಿಕಲಿ ನಾವು ಥ್ರಾಂಬಸ್ ಅಂತ ಹೇಳಿ ಕರಿತೇವೆ. ಅದು ಹೃದಯಕ್ಕೆ ಬಂದು ಪ್ಲಗ್ ಆಗ್ಬೋದು, ಸಂಚಾರ ಆಗ್ಬೋದು, ಹೃದಯಕ್ಕೆ ಬಂದು ಸ್ಟಕ್ ಆಗ್ಬೋದು. ಸೊ ಸಡನ್ ಆಗಿ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಅಥವಾ ಏನಾದರೂ ಲಂಗ್ಸಿನ ಒಂದು ಪಲ್ಮನರಿ ಆರ್ಟ್ರಿಗೆ ಬಂದು ಪ್ಲಗ್ ಆಯಿತು ಅಂತ ಹೇಳಿದ್ರೆ ಪಲ್ಮನರಿ ಎಂಬೋಲಿಸಮ್ ಅಂತ ಒಂದು ಕಂಡೀಷನ್ ಬರುತ್ತೆ. ರೆಸ್ಪಿರೇಟರಿ ಫೇಲ್ಯೂರ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೇ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲಿವೇಶನ್ ಆಫ್ ದ ಲೆಗ್ಸ್ ಅಂತ ಹೇಳ್ತೀವಿ. ಮಲ್ಕೊಳ್ಬೇಕಾದ್ರೆ 1 ಫೀಟ್ ಹೈಟು ನಿಮ್ಮ ಕಾಲು ಮೇಲ್ಗಡೆ ಇರಬೇಕಾಗತ್ತೆ. ಸೊ ಆಗ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳುವಂಥದ್ದು, ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳುವಂಥದ್ದು ಅವಾಯ್ಡ್ ಮಾಡಿ. ಸೊ ಆದಷ್ಟು ಈ ಸೈಕ್ಲಿಂಗ್ ಪ್ರೋಸೆಸ್ ಆಗುವಂಥದ್ದು ಅಥವಾ ಸ್ವಿಮ್ಮಿಂಗ್ ಅಭ್ಯಾಸ ಇದ್ದರೆ ಸ್ವಿಮ್ಮಿಂಗ್ ಮಾಡುವಂಥದ್ದು. ಸೊ ಇದೆಲ್ಲ ಬೆಸ್ಟ್ ಮ್ಯಾನೇಜ್ಮೆಂಟ್ ಫಾರ್ ವೆರಿಕೋಸ್ ವೆಯಿನ್ಸ್. ಜೊತೆಗೆ ನೀವು ಚಿಕಿತ್ಸೆ ಕೂಡ ಪಡ್ಕೊಳ್ಬೋದಾಗತ್ತೆ. ಧನ್ಯವಾದ ಆನಂದ್ ಅವರೇ ಕರೆ ಮಾಡೋದಕ್ಕಾಗಿ. ಸಂಚಿಕೆಯಲ್ಲಿ ವೆರಿಕೋಸ್ ವೆಯಿನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ ಮಾತನಾಡ್ತಾ ಇದ್ವಿ ವೆರಿಕೋಸ್ ವೆಯಿನ್ಸ್ ಬಗ್ಗೆ. ಅಂದರೆ ಹೆಣ್ಮಕ್ಳಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಸಂದರ್ಭದಲ್ಲಿ, ಪ್ರೆಗ್ನೆನ್ಸಿ ಇರುವ ಸಂದರ್ಭದಲ್ಲಿ ವೆರಿಕೋಸ್ ವೆಯಿನ್ಸ್ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಲೈಫ್ ಲಾಂಗ್ ಕೂಡ ಇದು ಕ್ಯಾರಿ ಆಗೋದನ್ನು ನಾವು ಗಮನಿಸಿರ್ತೀವಿ. ಅಂದರೆ ಯಾಕೆ ಆ ಸಂದರ್ಭದಲ್ಲಿ ಈ ರೋಗ ಕಾಣಿಸ್ಕೊಳ್ಳುತ್ತೆ ಅಂತ? ಓಕೆ, ಸೊ ಭಾಳ ಒಳ್ಳೆ ಪ್ರಶ್ನೆ ಕೇಳಿದರೆ, ಬಿಕಾಸ್ ಈ ವೆರಿಕೋಸ್ ವೆಯಿನ್ಸ್ ಅನ್ನೋದು ಎಲ್ಲ ಕಾಯಿಲೆಗಳಿಗೂ ಪುರುಷರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಮಹಿಳೆಯರಲ್ಲಿ ಒಂದೊಂದು ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಬಟ್ ವೆರಿಕೋಸ್ ವೆಯಿನ್ಸು ಫೀಮೇಲ್ ಓರಿಯೆಂಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಒಂದು 20% ಹೆಚ್ಚಾಗಿ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಲ್ಲಿ ಹೆಚ್ಚಾಗುತ್ತೆ. ಸೊ ಇಲ್ಲಿ ನಾವು 2 ಥರದ ಒಂದು ಏಜ್ ಗ್ರೂಪ್ ಆಫ್ ಪೀಪಲಲ್ಲಿ ನೋಡ್ಬೋದು. ಸೊ ಪ್ರೆಗ್ನೆನ್ಸಿ ನೀವು ಹೇಳ್ದಂಗೆ ಒನ್ ಆಫ್ ದಿ ಮೇನ್ ಕಾಸ್ ಟು ಗೆಟ್ ಅನ್ ವೆರಿಕೋಸ್ ವೆಯಿನ್ಸ್. ಯಾಕಂದರೆ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಅದರ ವೆಯ್ಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳುತ್ತೆ. ಮತ್ತು ಗರ್ಭಾವಸ್ಥೆ ಸಮಯದಲ್ಲಿ ಏನಾಗುತ್ತೆ, ಬ್ಲಡ್ ವಾಲ್ಯೂಮ್ ಅನ್ನೋದು ದೇಹದಲ್ಲಿ ಹೆಚ್ಚಾಗುತ್ತೆ. ಮತ್ತೆ ನಮ್ಮ ಪ್ರೆಗ್ನೆಂಟ್ ಲೇಡೀಸ್ ಏನ್ ಮಾಡ್ತಾರೆ, ಒಂದ್ಸರಿ ಪ್ರೆಗ್ನೆಂಟ್ ಆಗಿದ ತಕ್ಷಣ ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ನಿಲ್ಸ್ಬಿಡೋದು. ಸೊ ವಾಕಿಂಗ್ ನಿಲ್ಸ್ಬಿಡ್ತಾರೆ, ಸೊ ಆಕ್ಟಿವಿಟೀಸ್ ನ ನಿಲ್ಸ್ಬಿಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಮೆಟಬಾಲಿಸಮ್ಗೆ ಅದು ಅಡೆತಡೆ ಆಗುತ್ತೆ. ಸೊ ಅಥವಾ ಫ್ಯಾಮಿಲಿ ಟೆಂಡೆನ್ಸಿ ಆಫ್ ಏನಾದರೂ ವೆರಿಕೋಸ್ ವೆಯಿನ್ಸ್, ತಾಯಿಗೆ ಗರ್ಭಾವಸ್ಥೆ ಸಮಯದಲ್ಲಿ ತೊಂದರೆ ಇರುವಂಥದ್ದು, ಅದು ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಬಟ್ ನಮ್ಮ ಒಂದು ಪ್ರಾಕ್ಟೀಸ್ ಅಲ್ಲಿ 30-35 ವರ್ಷ ಅಥವಾ 25 ವರ್ಷದ ಒಂದು ವಯಸ್ಕರಲ್ಲೂ ಮಹಿಳೆಯರಲ್ಲೂ ಕೂಡ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಹೂ ಟೇಕ್ಸ್ ಮೋರ್ ಆಫ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ, ಅಥವಾ ಗರ್ಭನಿರೋಧಕ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ಗೆ ಅತಿ ಹೆಚ್ಚಾಗಿ ಒಗ್ಗಿರ್ತಾರೆ. ಸೊ ಅಂಥವ್ರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹಾರ್ಮೋನ್ಸ್ ಏರ್ಪೇರ್ ಉಂಟಾಗಿ ನಾನೇನು ಕವಾಟುಗಳಂತ ಏನು ಹೇಳಿದೆ, ಲೀಫ್ಲೆಟ್ಸ್ ಅನ್ನೋದೇನು ಹೇಳಿದೆ, ಅದು ಕೆಲಸ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವರಲ್ಲೂ ಕೂಡ ಈ ಬರುವಂಥ ಒಂದು ಸಾಧ್ಯತೆ ಖಂಡಿತ ಇರುತ್ತೆ. ಎಷ್ಟೋ ಜನ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಫಿಸಿಕಲ್ ಕಂಡೀಷನ್ಸಿಂದನೂ ಬರ್ಬೋದು. ಎಷ್ಟೋ ಜನ ಹುಡುಗಿರು ಮಹಿಳೆಯರು ಕ್ರಾಸ್ಡ್ ಲೆಗ್ ಆಗಿ ತುಂಬ ಹೊತ್ತು ಕೂತ್ಕೊಳ್ತಾರೆ, ಅಥವಾ ತುಂಬ ಟೈಟಾಗಿ ಬೆಲ್ಟ್ಗಳನ್ನ ವೇರ್ ಮಾಡ್ಕೊಳ್ಳುವಂಥದ್ದು, ತುಂಬ ಟೈಟಾಗಿ ಪ್ಯಾಂಟ್ಗಳನ್ನ ವೇರ್ ಮಾಡ್ಕೊಳ್ಳುವಂಥದ್ದು. ಸೊ ನಾವೇ ಹೃದಯಕ್ಕೆ ಮತ್ತು ಕಾಲಿಗೆ ಅಡೆತಡೆ ಉಂಟು ಮಾಡುವಂಥದ್ದು ರಕ್ತ ಸಂಚಾರದಲ್ಲಿ. ಈ ರೀತಿಯ ಒಂದು ಕಾರಣಗಳಿತ್ತು
ಆಗಿತ್ತು ಅಂತಲೂ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಟ್ರೌಮಾ ಆ್ಯಂಡ್ ಆಕ್ಸಿಡೆಂಟ್ಸ್ ಕೂಡ ಒನ್ ಆಫ್ ದಿ ಕಾರಣ. ಸರ್ ಒಂದು 2 ವರ್ಷದ ಹಿಂದೆ ಬಿದ್ದಿದ್ದೆ, ನನಗೆ ಅವಾಗ ಏನೂ ಸಮಸ್ಯೆ ಉಂಟಾಗಿರಲಿಲ್ಲ, ಆಗ ಬ್ಲಾಕ್ ಆಗಿರ್ಬೋದು, ವೇಯಿಂಗ್ ಕಂಪ್ರೆಸ್ ಆಗಿರ್ಬೋದು, ರಕ್ತ ಹೆಪ್ಪುಗಟ್ಟಿರ್ಬೋದು. ಸೊ 1 ವರ್ಷದ ನಂತರ 6 ತಿಂಗಳ ನಂತರ ಅವ್ರಿಗೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ಲಕ್ಷಣವಾಗಿ ನಾವು ನೋಡುವಂಥದ್ದೇ ಕಣ್ಣಿಗೆ ಕಾಣಲೇಬೇಕು ಅಂತ ಇರೋದಿಲ್ಲ ವೆರಿಕೋಸ್ ವೇನ್ಸಲ್ಲಿ. ಎಷ್ಟೋ ಜನರ ಕಾಲ್ಗಳನ್ನ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ, ಬಟ್ ಸ್ಕ್ಯಾನಿಂಗ್ ಮಾಡಿದಾಗ ಡೀಪರ್ ವೇನ್ಸಲ್ಲಿ ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ. ನಮ್ಮ ಕಾಲಿನ ಮೇಲೆ ಏನೇನು ಕಣ್ಣಿಗೆ ಕಾಣುತ್ತೆ ಅದನ್ನು ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳಿ ಕರಿತೇವೆ. ಎಷ್ಟೋ ಜನರ ಕಾಲುಗಳಲ್ಲಿ ನೋಡಿದಾಗ ಈಗ ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ಕಾಲಲ್ಲಿ ಬ್ಲೂಯಿಶ್ ವೇನ್ಸ್ನ ನಾವು ನೋಡ್ಬೋದು. ಅದು ನಾವು ಸೂಪರ್ಫಿಷಿಯಲ್ ವೇನ್ಸ್ ವೆರಿಕೋಸಿಟಿ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಡೀಪರ್ ವೇನ್ಸ್ಗೆ ಅಫೆಕ್ಟ್ ಆದಾಗ ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಯಾವುದು ಮಾಂಸಖಂಡದ ಒಳಗಡೆ ಇರುತ್ತೆ ಅದನ್ನು ನಾವು ಡೀಪರ್ ವೇನ್ಸ್ ಅಂತ ಹೇಳಿ ಕರಿತೇವೆ. ಸೊ ಅಲ್ಲಿ ಸಮಸ್ಯೆಗಳು ಉಂಟಾದಾಗ ತುಂಬ ದಪ್ಪ ಆಗುವಂಥದ್ದು ರಕ್ತನಾಳಗಳು, ಜಿಗ್ಜಾಗ್ ಪ್ಯಾಟರ್ನಲ್ಲಿ ಇರುವಂಥದ್ದು, ಮುಟ್ಟಿದಾಗ ತುಂಬ ಸಾಫ್ಟ್ ಇರುವಂಥದ್ದು, ಪೇಯ್ನ್ ಉಂಟಾಗುವಂಥದ್ದು, ಕಾಲು ಊತ ಬರುವಂಥದ್ದು, ನಮ್ಮ ಕಾಲೇ ನಮಗೆ ಭಾರ ಅಂತ ಅನಿಸುತ್ತೆ. ದಿಸ್ ಇಸ್ ದ ಮೇನ್ ಹಾಲ್ಮಾರ್ಕ್ ಸಿಂಪ್ಟಮ್ ಆಫ್ ವೆರಿಕೋಸ್ ವೈನ್ಸ್. ಎಲ್ಲ ಕಾಲು ನೋವು ಕೂಡ ವೆರಿಕೋಸ್ ವೈನ್ಸ್ ಇರೋದಿಲ್ಲ. ಸೊ ಯಾವಾಗ ನೋವಿನ ಜೊತೆಗೆ ಭಾರ ಅಂತ ಹೇಳ್ತಾರೆ, ಯಾಕೆ ಭಾರ ಅನಿಸುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಕಾಲಿನಲ್ಲಿ ಮಲಿನ ರಕ್ತ ತುಂಬ ದಿವಸ ಉಳ್ಕೊಳ್ತಾ ಇರುತ್ತೆ, ಭಾರ ಅಂತ ಅನಿಸ್ತಾ ಇರುತ್ತೆ, ವೆಯ್ಟ್ ಅಂತ ಅನಿಸ್ತಾ ಇರುತ್ತೆ, ಒಂದೊಂದು ಹೆಜ್ಜೆ ಇಡೋದಕ್ಕೂ ಕಷ್ಟ ಆಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಎನ್ ಹಾಲ್ಮಾರ್ಕ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಕಾಲು ಊತ ಬರುವಂಥದ್ದು ಅಥವಾ ಮಲಿನ ರಕ್ತ ತುಂಬ ದಿವಸ ಕಾಲಲ್ಲಿ ಉಳ್ಕೊಂಡಾಗ ಕಾಲಿನ ಬಣ್ಣ, ಚರ್ಮದ ಬಣ್ಣ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಒಂದಿಬ್ಬರು ಕಾಲರ್ ಕೂಡ ಹೇಳಿದ್ರು ಕಾಲಲ್ಲಿ ಏನೋ ಬ್ಲ್ಯಾಕ್ ಸ್ಪಾಟ್ಸ್ ಕಂಡು ಬರ್ತಿದೆ, ಕಪ್ಪಾಗ್ತಿದೆ, ಇಚ್ಚಿಂಗ್ ಆಗ್ತಿದೆ, ಕೆರ್ತ ಒಂದು ಲಕ್ಷಣ ಅಂತಲೇ ಹೇಳ್ಬೋದಾಗತ್ತೆ. ಮತ್ತು ಇನ್ನೊಬ್ರು ಕಾಲರ್ ಹೇಳಿದ್ರು ನಂಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ರೆಸ್ಟ್ಲೆಸ್ ಲೆಗ್ ಇಸ್ ಒನ್ ಆಫ್ ದಿ ಸಿಂಪ್ಟಮ್ ಆಫ್ ವೆರಿಕೋಸ್ ವೈನ್ಸ್. ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನೋವು ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಮತ್ತು ಡಿಲೇಡ್ ವೂಂಡ್ ಡೀಲಿಂಗ್ ಅಂತ ಹೇಳ್ತೀವಿ, ಅಥವಾ ಮೈನರ್ ಇಂಜುರೀಸ್ ಬ್ಲೀಡ್ಸ್ ಈಸಿಲಿ ಅಂತ ಹೇಳ್ತೀವಿ. ಒಂದು ಸಣ್ಣ ಗಾಯ ಆದ್ರೂ ಅದು ಮಾಯೋದಕ್ಕೆ ತುಂಬ ದಿವಸಗಳ ಕಾಲ ತಗೊಳ್ತಾ ಹೋಗ್ತಾ ಇರುತ್ತೆ. ಒಂದು ಸಣ್ಣ ಏಟ್ ಬಿತ್ತು ಅಂತ ಹೇಳಿದ್ರು ಕೂಡ ರಕ್ತಸ್ರಾವ ಆಗೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಲಕ್ಷಣವಾಗಿ ನಾವು ನೋಡ್ಬೋದಾಗತ್ತೆ. ಸೊ ನಾನು ಏನೇನು ಲಕ್ಷಣಗಳು ಹೇಳಿದೆ, ಎಲ್ಲ ಲಕ್ಷಣಗಳು ಒಂದೇ ಪೇಷಂಟಲ್ಲಿ ಇರಬೇಕು ಅಂತ ಇರೋದಿಲ್ಲ. ಬಟ್ ನಾನು ಏನೇನು ಲಕ್ಷಣಗಳಿದೆ ನಿಮ್ಮಲ್ಲಿ ಕಾಣ್ತಿದ್ರೆ ಅದು ಮುಂಚಿತವಾಗೇ ವೈದ್ಯರನ್ನ ಭೇಟಿ ಆಗಬೇಕಾಗತ್ತೆ. ಸೊ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ, ಡಾಪ್ಲರ್ ಸ್ಕ್ಯಾನ್ನ ಮಾಡಿಸ್ಬೇಕಾಗತ್ತೆ. ಸೊ ಆ ಡಾಪ್ಲರ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಯಾವ ರಕ್ತನಾಳ ಸಮಸ್ಯೆಗೆ ಉಂಟಾಗಿದೆ, ಸೊ ರಕ್ತನಾಳಗಳ ಶಕ್ತಿ ಯಾವ ರೀತಿ ಇದೆ, ರಕ್ತನಾಳಗಳು ಯಾವ ರೀತಿ ರಕ್ತನ ಮೇಲ್ಗಡೆ ಪುಷ್ ಮಾಡ್ತಿದೆ, ಸೊ ಏನಾದರೂ ರಕ್ತ ಹೆಪ್ಪುಗಟ್ಟಿದೆಯಾ ಅನ್ನೋದು ನಮಗೆ ಆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸೊ ತದನಂತರ ಯಾವ ರೀತಿಯ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ಇಟ್ ಕ್ಯಾನ್ ಬಿ ಕ್ಯೂರಬಲ್ ಡಿಸೀಸ್. ಯಾವುದೇ ರೀತಿ ಇದು ವಾಸಿ ಆಗದೇ ಇರುವಂಥ ಒಂದು ಸಮಸ್ಯೆ ಏನಲ್ಲ. ವಿ ಕ್ಯಾನ್ ಗಿವ್ ಎ ಎಫೆಕ್ಟಿವ್ ಟ್ರೀಟ್ಮೆಂಟ್. ತುಂಬ ಜನ ನಮ್ಮ ಹೋಮಿಯೋಪತಿ ಚಿಕಿತ್ಸೆಯನ್ನು ಪಡ್ಕೊಂಡು ಶಸ್ತ್ರಚಿಕಿತ್ಸೆಯ ಮೊರೆ ಹೋಗಿಲ್ಲ. ಸೊ ಎಷ್ಟೋ ಜನ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ತಾ ಹೋಗಿದ್ದಾರೆ. ಎಷ್ಟೋ ಜನರಲ್ಲಿ ತಲೆಯಲ್ಲಿ ಏನಿರುತ್ತೆ, ಅವ್ರವ್ರ ಕಾಯಿಲೆಗಳು 100% ವಾಸಿ ಮಾಡ್ಕೊಳ್ಬೇಕು, ಮತ್ತು ಇನ್ನೊಂದು ಆಸೆ ಏನಿರುತ್ತೆ ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ. ಸೊ ಅದ್ರ ಮೂಲಕ ಏನಾಗುತ್ತೆ, ಸರ್ಜರಿಯ ಮೊರೆ ಹೋಗ್ಬಿಡ್ತಾರೆ. ಸೊ ನಾನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗ್ತೀನಿ ಅಂತ. ಸೊ ಎಲ್ಲದಕ್ಕೂ ರಾಮ ಬಾಣ ಸರ್ಜರಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಆ ವೇಯ್ನ ತೆಗಿಯೋದ್ರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಇನ್ನೊಂದು ಕಾಲಿಗೆ ರಕ್ತನಾಳಗಳ ಶಕ್ತಿ ಕುಗ್ಬೋದು, ಇನ್ನೊಂದು ಕಾಲಿಗೆ ವೆರಿಕೋಸ್ ವೇನ್ಸ್ ಬರ್ಬೋದು, ಅಥವಾ ಪಕ್ಕದ ಒಂದು ವೇನ್ಸ್ಗೆ ಸಮಸ್ಯೆ ಉಂಟಾಗ್ಬೋದು. ಸೊ ಅದಕ್ಕೆ ಕರೆಕ್ಟಾದ ಒಂದು ಟೈಮಲ್ಲಿ ಕರೆಕ್ಟಾದ ಒಂದು ಚಿಕಿತ್ಸೆನ ಪಡ್ಕೊಳ್ಬೇಕು. ಸೊ ಅದು ಇಂಟರ್ನಲ್ ಮೆಡಿಸಿನ್ ಆಗಬೇಕು. ಸೊ ಹೋಮಿಯೋಪತಿಕ್ ಮೆಡಿಕೇಷನ್ಸಿಂದ ರಕ್ತ ಸಂಚಾರ ಹೆಚ್ಚಾಗುತ್ತೆ, ರಕ್ತನಾಳಗಳ ಶಕ್ತಿ ಹೆಚ್ಚಾಗುತ್ತೆ. ಸೊ ರೂಟ್ ಕಾಸ್ ನಾವು ಟ್ರೀಟ್ಮೆಂಟ್ ಮಾಡಬೇಕು ಹೊರತು ಯಾವಾಗ ಕಾರಣಕ್ಕೆ ನಾವು ಔಷಧಿನ ಕೊಡ್ತೀವಿ ಅದರಿಂದ ಬರುವಂಥ ಒಂದು ರೋಗಗಳು, ಅದರಿಂದ ಬರುವಂಥ ಒಂದು ಲಕ್ಷಣಗಳು ಕೂಡ ಕಡಿಮೆ ಆಗುತ್ತೆ ಅನ್ನೋದು ಈ ಮೂಲಕ ಹೇಳ್ಬೋದಾಗುತ್ತೆ. ಇನ್ನು ಸ್ಟೇಜಸ್ ಬಗ್ಗೆ ಹೇಳೋದಂದ್ರೆ ಯಾವ ಸ್ಟೇಜಲ್ಲಿ ಈಗ ಹೋಮಿಯೋಪತಿ ಚಿಕಿತ್ಸೆನ ಪಡ್ಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು? ಈಗ ತುಂಬ ಜನರಿಗೆ ಆಪರೇಷನ್ ಮಾಡಲೇಬೇಕು, ವೇನ್ಸ್ನ ತೆಗಿಲೇಬೇಕು ಅಂದಿರ್ತಾರೆ, ಬಟ್ ಏಜ್ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಏಜ್ ಆಗಿರೋರು ಆಪರೇಷನ್ ಮೊರೆ ಹೋಗೋದಿಲ್ಲ, ಯಾಕಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕತ್ತೆ ಅನ್ನುವಂಥ ಆತಂಕಗಳು ಕೂಡ ಇರುತ್ತೆ. ಸೊ ಅಂಥವ್ರಿಗೆ ಹೋಮಿಯೋಪತಿ ಚಿಕಿತ್ಸೆ ತಗೊಂಡ್ರೆ ಗುಣವಾಗುತ್ತಾ? ಖಂಡಿತ. ಹೋಮಿಯೋಪತಿಕ್ ಔಷಧಿಗಳು ಯಾವುದೇ ರೀತಿ ಕಾಯಿಲೆಗೆ ಮಾತ್ರ ಸೀಮಿತ ಇರೋದಿಲ್ಲ. ಸೊ ವಿ ಟ್ರೀಟ್ ಮ್ಯಾನ್ ಇನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಆ ಶರೀರಕ್ಕೆ ಔಷಧಿಗಳನ್ನ ಕೊಡ್ತೀವಿ. ಸೊ ಈ ಸ್ಟೇಜಲ್ಲಿ ಬಂದರೆ ಹೋಮಿಯೋಪತಿ ಕೊಡ್ಬೋದು, ಆ ಸ್ಟೇಜಲ್ಲಿ ಬಂದರೆ ಹೋಮಿಯೋಪತಿ ಕೊಡೋಕ್ಕಾಗೋದಿಲ್ಲ. ಆ ಥರ ಖಂಡಿತ ಇರೋದಿಲ್ಲ. ಈವನ್ ಇನ್ ಎ ಲಾಸ್ಟ್ ಸ್ಟೇಜ್ ವಿ ಹ್ಯಾವ್ ಟ್ರೈಡ್ ಟು ಗಿವ್ ಎ ಬೆಸ್ಟ್ ಮೆಡಿಕೇಶನ್ಸ್ ಅಂತಲೇ ಹೇಳ್ಬೋದಾಗುತ್ತೆ. ಬಿಕಾಸ್ ಸರ್ಜರಿ ಮೊರೆ ಹೋದರೂ ಕೂಡ ಎಷ್ಟೋ ಜನ ನಮ್ಮಲ್ಲಿ ಕ್ಲಿನಿಕ್ಸಲ್ಲಿ ಬರ್ತಾರೆ, ಸರ್ ಆಲ್ರೆಡಿ 2 ಟೈಮ್ ನಾನು ಸರ್ಜರಿ ಮಾಡಿಸಿದ್ದೀನಿ, 3 ಟೈಮ್ ಸರ್ಜರಿ ಮಾಡಿಸಿದ್ದೀನಿ. ಸೊ ಒಂದು ವ್ಯಕ್ತಿ ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ, ಸೊ ಎಷ್ಟು ದಿನಗಳ ಕಾಲದಿಂದ ಆ ಸಮಸ್ಯೆ ಉಂಟಾಗ್ತಿದೆ, ಏನೆಲ್ಲ ಚಿಕಿತ್ಸೆಗಳನ್ನ
ಪಡ್ಕೊಂಡಿದ್ದಾನೆ, ನಮ್ಮ ಮೆಡಿಕೇಶನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ನಾವು ವ್ಯಕ್ತಿತ್ವಕ್ಕೆ ಔಷಧಿಗಳನ್ನ ಕೊಡ್ತೀವಿ, ಅವನ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು. ಸೊ ಈಗಿನ ಒಂದು ಅಡ್ವಾನ್ಸ್ಡ್ ಇದರಲ್ಲಿ, ಈಗಿನ ಒಂದು ರಿಸರ್ಚ್ ಡಿಪಾರ್ಟ್ಮೆಂಟಲ್ಲಿ ಈಗಿನ ಒಂದು ಕಾಯಿಲೆಯ ತೀವ್ರತೆನ ನೋಡಬೇಕಾಗತ್ತೆ, ಈಗಿನ ಒಂದು ಲೈಫ್ ಸ್ಟೈಲ್ ಕಂಡೀಷನ್ನ ನೋಡಿ ಕಂಡುಹಿಡಿದಿರುವಂಥ ಒಂದು ಮೆಡಿಕೇಶನ್ಸ್ ಕೊಟ್ಟಾಗ ಆ ಔಷಧಿ ಪೇಷಂಟ್ಗೆ ಹೊಂದುವಂಥ ಒಂದು ಮೆಡಿಕೇಶನ್ಸ್ ಆಗಿರುತ್ತೆ. ಸೊ ಅದರಿಂದ ಅವರ ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಇರುತ್ತೆ, ಮತ್ತು ಅವರ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಜೊತೆಗೆ ಮುಂದೆ ಬರುವಂಥ ಕಾಂಪ್ಲಿಕೇಶನ್ಸ್ ಸಹ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ಸೊ ಬರೀ ಔಷಧಿ ಮಾತ್ರ ಕೆಲಸ ಮಾಡೋದಿಲ್ಲ, ಔಷಧಿಯ ಜೊತೆಗೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಡಾಕ್ಟರ್ಸ್ ಏನೇನು ಹೇಳ್ತಾರೆ ಅದನ್ನೆಲ್ಲ ಅವರು ಚಾಚೂ ತಪ್ಪದೆ ಮಾಡಬೇಕಾಗತ್ತೆ. ಸೊ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಒಬೇಸಿಟಿ, ದಪ್ಪ ಇದ್ದರೆ ಆದಷ್ಟು ನಿಮ್ಮ ತೂಕನ, ನಿಮ್ಮ ಬೊಜ್ಜುತನನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ತುಂಬ ಟೈಟಾಗಿ ಬೆಲ್ಟ್ಗಳನ್ನ ವೇರ್ ಮಾಡ್ಕೊಳ್ಳುವಂಥದ್ದು, ಪ್ಯಾಂಟ್ಗಳನ್ನ ವೇರ್ ಮಾಡ್ಕೊಳ್ಳುವಂಥದ್ದು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಕಾಲ್ಗೆ ತುಂಬ ಬಿಸಿನೀರು ಹಾಕಕ್ಕೆ ಹೋಗಬೇಡಿ. ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಆ ಸಾಕ್ಸ್ ಥರ ನೀವು ವೇರ್ ಮಾಡಿ ನೀವು ದಿನದ ಚಟುವಟಿಕೆನ ಮಾಡ್ಬೋದಾಗತ್ತೆ. ಇರೋ ಕಾಯಿಲೆ ಹೆಚ್ಚಾಗದಂಗೆ ನೋಡ್ಕೊಳ್ಬೋದಾಗತ್ತೆ. ಖಂಡಿತ ಒಳ್ಳೆ ಮೆಡಿಕೇಶನ್ಸ್ ಇಂದ ಹೋಮಿಯೋಪತಿಲಿ ಒಳ್ಳೆ ರಿಸಲ್ಟ್ಸ್ ಕೂಡ ಖಂಡಿತ ಇದೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ ಮತ್ತು ಜಯನಗರದಲ್ಲದೆ ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿಯಲ್ಲಿದೆ. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೊಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 962020240240ಗೆ ಕರೆ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.